ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದು ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳು. 1. TKDL ಎಂದರೆ ಎ. ಡಿಜಿಟಲ್ ಗ್ರಂಥಾಲಯ. 2. ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ ನೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? ಡಿ. ವಿಶ್ವ ಆಹಾರ ಕಾರ್ಯಕ್ರಮ. 3. ಕಂಪನಿಗಳ ಕಾಯಿದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ? ಸಿ. ಸಾಮಾಜಿಕ ಜವಾಬ್ದಾರಿ. 4. BS2, BS3, BS4 ಮತ್ತು BS6 ಇವುಗಳು ಎ. ಹೊರಸೂಸುವಿಕೆಯ ಮಾನದಂಡಗಳು. 5. ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ? ಎ. ಉತ್ತರ ಪ್ರದೇಶ. 6. ತಪ್ಪಾಗಿರುವುದನ್ನು ಆರಿಸಿ. ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. 7. ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಬಿ. ರಾಷ್ಟ್ರೀಯ ಸಾಮಾಜಿಕ ಸೇವೆ. ನಾನಲ್ಲ, ಆದರೆ ನೀವು. 8. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ಆ ರಂಧ್ರವು ಎ. ದೊಡ್ಡದಾಗುತ್ತದೆ. 9. ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ? ಸಿ. ತಾಮ್ರ ಮತ್ತು ಸತು. 10. ವೈರಸ್ ಎನ್ನುವುದು ಬಿ. ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್. 11. ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಎ. ಅತಿಗೆಂಪು ಕಿರಣಗಳು. 12. ಟಾರ್ ಎಂದರೇನು? ಸಿ. ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್. 13. MS ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರ್ ಅನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು? ಬಿ. F2. 14. ಬೇಕಿಂಗ್ ಸೋಡಾ ಎಂದರೆ ಬಿ. ಸೋಡಿಯಂ ಬೈಕಾರ್ಬೋನೇಟ್. 15. ಥಾಲಸೆಮಿಯಾ ಎಂಬ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಎ. ರಕ್ತ. 16. ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು? ಎ. ವಿಕ್ರಮ್ ಮತ್ತು ಪ್ರಜ್ಞಾನ್. 17. ಸರ್ CV ರಮಣ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? ಬಿ. ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ. 18. ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತದೆ? ಬಿ. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ. 19. ಮಾರ್ಸ್ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು? ಬಿ. ಇಂಜೆನ್ಯುಟಿ. 20. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ? ಡಿ. ಮಧ್ಯಪ್ರದೇಶ. 21. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಬಿ. ಹೌಸ್ ಆಫ್ ಪೀಪಲ್. 22. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಬಿ. ರಾಜೇಂದ್ರ ಪ್ರಸಾದ್. 23. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ? ಬಿ. ಹಾಗೆಯೇ ಇರುತ್ತದೆ. 24. ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ? ಬಿ. 143ನೇ ವಿಧಿ. 25. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ಬಿ. ಸಂಸತ್ತು. 26. ಭಾರತೀಯ ಸ್ವಾತಂತ್ರ್ಯ ಕಾಯಿದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ಎ. ಜುಲೈ 1947. 27. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? ಸಿ. 36, 51. 28. ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು? ಸಿ. ಸಂವಿಧಾನದ 61ನೇ ತಿದ್ದುಪಡಿ. 29. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಸಿ. ಜವಾಹರ್ಲಾಲ್ ನೆಹರು. 30. ಸಂವಿಧಾನದ 371A ನೇ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? ಬಿ. ನಾಗಾಲ್ಯಾಂಡ್ ರಾಜ್ಯ. 31. ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ? ಲೇಖನ 21.
32. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಎ. ವಿಧಿ 131. 33. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಸಿ. ಸುಭಾಷ್ ಚಂದ್ರ ಬೋಸ್. 34. ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮಸಭೆಗೆ ಒದಗಿಸಲಾಗಿದೆ? ಬಿ. 243 ಬಿ. 35. ಸರ್ದಾರ್ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಬಿ. ಪಂಡಿತ್ ಜವಾಹರ್ಲಾಲ್ ನೆಹರು. 36. ಈ ಕೆಳಗಿನ ಚಳವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಯಿತು? ಎ. ಸ್ವದೇಶಿ ಚಳವಳಿ. 37. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸರಾಯ್ ಯಾರಾಗಿದ್ದರು? ಸಿ. ಲಾರ್ಡ್ ಚೆಮ್ಸ್ಫರ್ಡ್. 38. ಕೆಳಗಿನವರಲ್ಲಿ ಯಾರು ಕೆಂಪುಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು? ಬಿ. ಕೈಲಾಸ್ನಾಥ್ ಕಾಟ್ಜು. 39. ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸ್ಥಾಪಿಸಿದರು? ಡಿ. ಇವುಗಳಲ್ಲಿ ಎಲ್ಲವೂ. 40. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಎ. ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸುತ್ತಿದ್ದರು. 41. ಕೆಳಗಿನವರಲ್ಲಿ ಯಾರನ್ನ ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ? ಡಿ. ಗಂಗಾಧರ್ ರಾವ್ ಬಾಲಕೃಷ್ಣ ದೇಶಪಾಂಡೆ. 42. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ಡಿ. ಸಿಗ್ಗಾಂವ್. 43. ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನನ್ನು ಕೊಂದರು? ಎ. ಸೇಂಟ್ ಜಾನ್ ಥ್ಯಾಕರೆ. 44. ಈ ಕೆಳಗಿನ ವೈಸರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಲಾರ್ಡ್ ರಿಪ್ಪನ್. 45. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು? ಎ. ಸುಭಾಷ್ ಚಂದ್ರ ಬೋಸ್. 46. ಈ ಸರಣಿಯನ್ನು ನೋಡಿ. 31, 29, 24, 22, 17 ಮುಂದೆ ಯಾವ ಸಂಖ್ಯೆ ಬರಬೇಕು? ಎ. 15. 47. ಈಚಲು ಮರದ ಚಳುವಳಿ ಕೇಂದ್ರಬಿಂದು ಯಾವುದು? ಸಿ. ತುರುವಣೂರು, ಚಿತ್ರದುರ್ಗ. 48. ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ? ಬಿ. ಶನಿವಾರ. 49. ಒಂದು ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು? ಡಿ. 700 ಸೇಬುಗಳು. 50. ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ಬಿ. ಔನ್ಸ್. 51. ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮಾನವಾಗಿರುತ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ. ಎ. 3. 52. ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5050. ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 6250 ಹಾಗೂ ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 5200. ಹಾಗಾದರೆ ಪಿನ ಮಾಸಿಕ ಆದಾಯ ಎಷ್ಟು? ಬಿ. 4000. 53. 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು? ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಅದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು? ಡಿ. 756. 54. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ.
ಮತ್ತು ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡುಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ? ಡಿ 16. 55. ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ ಅಂತಹ 10 ಯಂತ್ರಗಳು 4 ನಿಮಿಷಗಳಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸಬಹುದು? ಬಿ 1800. 56. ಚೌಕದ ಬದಿಯನ್ನು ಅಳೆಯುವಾಗ 2%ನಷ್ಟು ಹೆಚ್ಚಿನ ದೋಷವನ್ನು ಮಾಡಲಾಗುತ್ತದೆ. ಹಾಗಾದರೆ ಚದರದ ಲೆಕ್ಕಾಚಾರದ ಪ್ರದೇಶದಲ್ಲಿನ ದೋಷದ ಶೇಕಡಾವಾರು ಎಷ್ಟು? ಡಿ 4%. 4. 57. ಅರ್ಥಶಾಸ್ತ್ರದಲ್ಲಿ GDP ಎಂದರೆ? ಬಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. 58. ಎಷ್ಟು ಮಹಾರತ್ನ PSUಗಳಿವೆ? ಸಿ 13. 59. ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ? ಬಿ 1930. 60. ಎ ಮತ್ತು ಬಿ ಎರಡು ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎಯಿಂದ ಬಿಗೆ ಕಳಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನು ಬಿಯಿಂದ ಎಗೆ ಕಳಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಸಿ 100. 61. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನ್ಹಿಲೇಷನ್ ಆಫ್ ಕಾಸ್ಟ್ ಬರೆದವರು ಯಾರು? ಬಿ ಡಾಕ್ಟರ್ BR ಅಂಬೇಡ್ಕರ್. 62. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ಬಿ IRDAI. 63. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಸಿ 2005. 64. DSLR ಕ್ಯಾಮರಾದಲ್ಲಿ DSLR ಎಂದರೆ? ಬಿ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. 65. ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ? ಸಿ ಶ್ರವಣ. 66. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ? ಡಿ ಯುನೈಟೆಡ್ ಸ್ಟೇಟ್ಸ್. 67. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಜೊತೆ ಡಬಲ್ಸ್ ಆಟಗಾರ ಮ್ಯಾಥ್ಯೂ ಹೆಬ್ಡೆನ್ ಬಿ. 68. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ಡಿ ಇವುಗಳಲ್ಲಿ ಎಲ್ಲವೂ. 69. ವರ್ತಮಾನ ಭಾರತದಲ್ಲಿ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ? ಸಿ 8. 70. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನವು ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಡಿ ಇವುಗಳಲ್ಲಿ ಎಲ್ಲವೂ. 71. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರವು ಯಾವುದಕ್ಕೆ ಸಂಬಂಧಿಸಿದೆ? ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 72. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3:11 ಆಗಿದ್ದು 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ? ಬಿ 242. 73. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ ಅನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ನ ಕಾಲು ಭಾಗವನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಡಿ 70 ನಿಮಿಷಗಳು. 74. ಭಾರತದ ಉಪರಾಷ್ಟ್ರಪತಿ ಯಾರು? ಎ ಜಗದೀಪ್ ಧನ್ಕರ್. 75. ಸರಿ ಉತ್ತರವನ್ನು ಆರಿಸಿ. ರಮೇಶ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಎ ಪೂರ್ವ.
76 ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಸಿ. ಹಾಸನ. 77 ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ? ಸಿ. 165. 78 ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ? ಬಿ. ಮಂಗಳೂರು. 79 ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ? ಸಿ. ತೃತೀಯ. 80 ಜೌಗು ಪ್ರದೇಶಗಳು ಮತ್ತು ಅವುಗಳು ಇರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದದ್ದನ್ನು ಆರಿಸಿ. ಸಿ. ಅಘನಾಶಿನಿ ಗದಗ. 81 ಈ ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. 82 ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ? ಸಿ. ಉದ್ಯಾವರ. 83 ಆಂಗ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ? ಬಿ. ಮಯನ್ಮಾರ್. 84 ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕಕ್ಕೆ ಹತ್ತಿರದಲ್ಲಿದೆ? ಬಿ. ಮಾಲ್ಡೀವ್ಸ್. ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಪ್ರಯಾಣಿಸುತ್ತವೆ? ಸ್ಟ್ರಾಟೋಸ್ಪಿಯರ್. 86 ಡ್ಯಾಸ್ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಸಿ. ಚಿಲ್ಕ. 87 ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಹೊಂದಿಲ್ಲ? ಸಿ. ಕರ್ನಾಟಕ ಕಂಚಿನ ಸಾಮಾನು. 88 ತಪ್ಪಾಗಿರುವುದನ್ನು ಆರಿಸಿ. ಬಿ. ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್. 89 ಸರಿಯಾದದ್ದನ್ನು ಆರಿಸಿ. ಡಿ. ಜನವರಿ 30 ಹುತಾತ್ಮರ ದಿನ. 90 ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚಕದ ಅಂಶವಲ್ಲ? ಡಿ. ಕುಡಿಯುವ ನೀರು ಮತ್ತು ನೈರ್ಮಲ್ಯ. 91 ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ? ಸಿ. ಯುರೇನಸ್. 92 ತಪ್ಪಾಗಿರುವುದನ್ನು ಆರಿಸಿ. ಸಿ. ICAI ಪರೀಕ್ಷೆ ಚಾರ್ಟರ್ಡ್ ಅಕೌಂಟೆಂಟ್. 93 ಸರಿಯಾದದ್ದನ್ನು ಆರಿಸಿ. ಎ. ತಾಳವಾದ್ಯಗಳು ತಾಳಗಳು. 94 ದ್ರಾವಿಡ, ನಾಗರ ಮತ್ತು ವೇಸರ ಇವುಗಳು. ಎ. ದೇವಾಲಯದ ವಾಸ್ತುಶಿಲ್ಪ ಶೈಲಿ. 95 ಆಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಬಿ. ಹಣಕಾಸು ಸಚಿವಾಲಯ. 96 ಸರಿಯಾದದ್ದನ್ನು ಆರಿಸಿ. ಬಿ. ಮಲ್ಲಕ್ಕ ಜಲಸಂಧಿ ಮಲೇಸಿಯಾ ಮತ್ತು ಇಂಡೋನೇಷಿಯಾ. 97 ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ? ಬಿ. 24. 98 ಹಿಪೋಕ್ರೆಟಿಕ್ ಪ್ರಮಾಣವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಸಿ. ವೈದ್ಯರು. 99 ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ಡಿ. ಇವುಗಳಲ್ಲಿ ಎಲ್ಲವೂ. 100 ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಎ. ಅರಾವಳಿ ಬೆಟ್ಟಗಳು.